ಆಡಳಿತ ಪಕ್ಷದ ವಿರುದ್ಧ ಕೆಂಡ ಕಾರಿದೆ. ಸ್ಪೀಕರ್ ಪೀಠದ ಮುಂದೆ ಪ್ರತಿಪಕ್ಷ ಸಮರವನ್ನೇ ಸಾರಿದೆ. ಪೇಪರ್ ಎಸೆದು ಗದ್ದಲ ಕೋಲಾಹಲಕ್ಕೆ ಪ್ರತಿಪಕ್ಷ ಇವತ್ತು ಸಾಕ್ಷಿಯಾಗಿರೋದು. ಶೇಮ್ ಶೇಮ್ ಸರ್ಕಾರ ಅಂತ ಹೇಳಿ ವಿಪಕ್ಷದವರು ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕ ಸದನದಲ್ಲಿ ಸಿಡಿ ಪ್ರದರ್ಶನ ಮಾಡಿದ್ದಕ್ಕೆ ಬಿಜೆಪಿಯ ವಿರುದ್ಧ ಬೈರತಿ ಸುರೇಶ್ ಕೆರಳಿ ಕೆಂಡವಾಗಿದ್ದಾರೆ. ಟೋಟಲ್ ಅಸೆಂಬ್ಲಿ ಇವತ್ತು ಕಂಪ್ಲೀಟ್ ಅಲ್ಲೋಲ ಕಲ್ಲೋಲ. ಇಪ್ಪತ್ನಾಲ್ಕು 25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಯಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವೇ ಇದೆ. ಬಿಲ್ ಪಾಸ್ ನಿಮಗೆ ಇನ್ನು ಈ ಹನಿ ಟ್ರ್ಯಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ರಣಾಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಡೀ ಸದನ ರಣರಂಗವಾಗಿ ಮಾರ್ಪಟ್ಟಿರೋದು. ಸರ್ಕಾರದ ಮೇಲೆ ಆರ್ ಅಶೋಕ್ ವಿಜಯೇಂದ್ರ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಸಿಬಿಐ ತನಿಖೆಗೆ ಕೇಸರಿ ನಾಯಕರು ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ. ಸಿಬಿಐ ತನಿಖೆ ಆಗಲೇಬೇಕು ಈ ಹನಿ ಟ್ರ್ಯಾಪ್ ವಿಚಾರ ಅಂತ ಹೇಳಿ ಆರ್ ಅಶೋಕ್ ವಿಜಯೇಂದ್ರ ಬಿಜೆಪಿಯ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಮಧುಜಾಲದ ಮಾಲೀಕ ಯಾರು? ಈ ಮಧುಜಾಲದ ಮಾಲೀಕ ಹಿಂದೆ ಇರೋರು ಯಾರು? ಇದು ಬಿಜೆಪಿಯ ಪ್ರಶ್ನೆಯಾಗಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲ ಈ ಸರ್ಕಾರದ ಹಿರಿಯ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಸಹ ಈ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೇನೆ, ಮತ್ತೆ ರಾಜ್ಯ ಮತ್ತು ದೇಶದ 48ಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸ್ವತಃ ರಾಜಣ್ಣ ಅವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು. ನಿನ್ನೆ ದಿನ ತಮಗೆ ಅಂದ್ರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ, ಯಾವುದೇ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ, ಮಾಹಿತಿ ಕೊಟ್ಟ ಮೇಲೆ ನಾ ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತೇಳಿ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್, ದ್ವಂದ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಆಡಳಿತ ಪಕ್ಷದ ವಿರುದ್ಧ ಕೆಂಡ ಕಾರಿದೆ. ಸ್ಪೀಕರ್ ಪೀಠದ ಮುಂದೆ ಪ್ರತಿಪಕ್ಷ ಸಮರವನ್ನೇ ಸಾರಿದೆ. ಪೇಪರ್ ಎಸೆದು ಗದ್ದಲ ಕೋಲಾಹಲಕ್ಕೆ ಪ್ರತಿಪಕ್ಷ ಇವತ್ತು ಸಾಕ್ಷಿಯಾಗಿರೋದು. ಶೇಮ್ ಶೇಮ್ ಸರ್ಕಾರ ಅಂತ ಹೇಳಿ ವಿಪಕ್ಷದವರು ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕ ಸದನದಲ್ಲಿ ಸಿಡಿ ಪ್ರದರ್ಶನ ಮಾಡಿದ್ದಕ್ಕೆ ಬಿಜೆಪಿಯ ವಿರುದ್ಧ ಬೈರತಿ ಸುರೇಶ್ ಕೆರಳಿ ಕೆಂಡವಾಗಿದ್ದಾರೆ. ಟೋಟಲ್ ಅಸೆಂಬ್ಲಿ ಇವತ್ತು ಕಂಪ್ಲೀಟ್ ಅಲ್ಲೋಲ ಕಲ್ಲೋಲ. ಕೊಡು.
24-25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವೇ ಇದು. ಬಿಲ್ ಪಾಸ್ ಆಗಬೇಕು ನಿಮಗೆ, ಬಿಲ್ ಪಾಸ್ ಮಾಡಬೇಡವಾ, 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 ಬಿಲ್ ಪಾಸ್ ಆಗಬೇಕು ನಿಮಗೆ. ಇನ್ನು ಈ ಹನಿ ಟ್ರ್ಯಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ರಣಾಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಡೀ ಸದನ ರಣರಂಗವಾಗಿ ಮಾರ್ಪಟ್ಟಿರೋದು. ಸರ್ಕಾರದ ಮೇಲೆ ಆರ್ ಅಶೋಕ್ ವಿಜಯೇಂದ್ರ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಸಿಬಿಐ ತನಿಖೆಗೆ ಕೇಸರಿ ನಾಯಕರು ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ. ಸಿಬಿಐ ತನಿಖೆ ಆಗಲೇಬೇಕು ಈ ಹನಿ ಟ್ರ್ಯಾಪ್ ವಿಚಾರ ಅಂತ ಹೇಳಿ ಆರ್ ಅಶೋಕ್ ವಿಜಯೇಂದ್ರ ಬಿಜೆಪಿಯ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಮಧುಜಾಲದ ಮಾಲೀಕ ಯಾರು? ಈ ಮಧುಜಾಲದ ಮಾಲೀಕ ಹಿಂದೆ ಇರೋರು ಯಾರು? ಇದು ಬಿಜೆಪಿಯ ಪ್ರಶ್ನೆಯಾಗಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದಿರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲ ಈ ಸರ್ಕಾರದ ಹಿರಿಯ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಸಹ ಈ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೇನೆ, ಮತ್ತೆ ರಾಜ್ಯ ಮತ್ತು ದೇಶದ 48ಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸ್ವತಃ ರಾಜಣ್ಣ ಅವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು. ನಿನ್ನೆ ದಿನ ತಮಗೆ ಅಂದ್ರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ, ಯಾವುದೇ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ, ಮಾಹಿತಿ ಕೊಟ್ಟ ಮೇಲೆ ನಾ ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತ